ಬಳ್ಳಾರಿ ನ್ಯೂಸ್ 9ಗೆ ಸ್ವಾಗತ. ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ಕುರೆಕೊಪ್ಪ ಗ್ರಾಮದಲ್ಲಿ ನೂತನ 10 ಶಾಲಾ ಕಟ್ಟಡಗಳ ಉದ್ಘಾಟಿಸಿದ ಶಾಸಕಿ ಅನ್ನಪೂರ್ಣ. ಈ ಸಂದರ್ಭದಲ್ಲಿ ಅವರು ಮುಖ್ಯ ವಿಚಾರಗಳ ಬಗ್ಗೆ ಮಾತನಾಡಿದರು. ಶಿಕ್ಷಣವನ್ನು ಶ್ರದ್ಧೆಯಿಂದ ಕಲಿತು ಒಳ್ಳೆಯ ಭವಿಷ್ಯ ರೂಪಿಸಿಕೊಳ್ಳಿ. ಸರ್ಕಾರ ಶಿಕ್ಷಣ ಇಲಾಖೆಗೆ ಸಾಕಷ್ಟು ಅನುದಾನ ನೀಡಿ ಅನೇಕ ಜನಪ್ರಿಯ ಯೋಜನೆಗಳನ್ನು ಜಾರಿಗೆ ತಂದಿದೆ. ವಿದ್ಯಾರ್ಥಿಗಳು ಅವುಗಳನ್ನು ಸದುಪಯೋಗಪಡಿಸಿಕೊಂಡು ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಬೇಕು ಎಂದು ಶಾಸಕಿ ಅನ್ನಪೂರ್ಣ ಹೇಳಿದರು. ಇಲ್ಲಿಗೆ ಸಮೀಪದ ಕುರೆಕೊಪ್ಪ ಗ್ರಾಮದ ಹೊರವಲಯದಲ್ಲಿ KKRDB ಅಕ್ಷರ ಆವಿಷ್ಕಾರ ಯೋಜನೆ ಅಡಿಯಲ್ಲಿ ಸುಮಾರು 1.82 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ 10 ನೂತನ ಕಟ್ಟಡಗಳನ್ನು ಉದ್ಘಾಟಿಸಿ ಬುಧವಾರ ಅವರು ಮಾತನಾಡಿದರು. ಸರ್ಕಾರಗಳು ಶಿಕ್ಷಣಕ್ಕಾಗಿ ಉಚಿತ ಊಟ, ಬಟ್ಟೆ, ಪುಸ್ತಕ ಇದಲ್ಲದೆ ವಿದ್ಯಾರ್ಥಿನಿಯರಿಗೆ ವಿದ್ಯಾರ್ಥಿ ವೇತನ ಕೂಡ ನೀಡುತ್ತಿದೆ. ಇದರ ಸರಿಯಾದ ಉಪಯೋಗ ಪಡೆದುಕೊಳ್ಳುವ ಮೂಲಕ ಸಮಾಜಕ್ಕೆ ಹಾಗೂ ಪೋಷಕರಿಗೆ ಹೆಸರು ತರಬೇಕು ಎಂದರು. ಪ್ರತಿಯೊಬ್ಬರೂ ವಿದ್ಯೆ ಕಲಿತಾಗ ಮಾತ್ರ ದೇಶ ಅಭಿವೃದ್ಧಿ ಹೊಂದಲು ಸಾಧ್ಯ ಎಂದು ಹೇಳಿದರು. ನಂತರ ಪುರಸಭೆ ವ್ಯಾಪ್ತಿಯ 6ನೇ ವಾರ್ಡ್ನ ಗೌರಿಶಂಕರ ಕಾಲೋನಿಯಲ್ಲಿ CC ರಸ್ತೆ ಚರಂಡಿ ನಿರ್ಮಾಣ ಕಾಮಗಾರಿ ಭೂಮಿ ಪೂಜೆ ಸಲ್ಲಿಸಿದರು. ಈ ವೇಳೆ ಕುರೆಕೊಪ್ಪ ಪುರಸಭೆ ಅಧ್ಯಕ್ಷ K. ಸೂರ್ಯನಾರಾಯಣ, ಉಪಾಧ್ಯಕ್ಷರಾದ ರೇಖಾ, ಪುರಸಭೆ ಮುಖ್ಯಾಧಿಕಾರಿ ಅರುಣ್ ಕುಮಾರ್, ಮುಖ್ಯ ಶಿಕ್ಷಕರಾದ ವನಿತಾ, ಹನುಮಂತಪ್ಪ, ಲಕ್ಷ್ಮೀ, K. ಸೋಮಪ್ಪ, N. ಬಸವನಗೌಡ, D. ಕಲ್ಲುಗುಡಪ್ಪ, ಕುಮಾರಪ್ಪ, K. ಆಲಿಯಾ ಕೌಸರ್, SSK ಮೆಹಬೂಬ್ ಬಾಷಾ, ಮಲ್ಲಿಕಾರ್ಜುನ ಗದ್ರಟಗಿ, ಕೃಷ್ಣಾರೆಡ್ಡಿ, ನಾಗರಾಜ ನಾಯಕ, ರಾಜಲಕ್ಷ್ಮಿ, YS ಮಾಧವಿ, ಕಾಶಿನಾಥ್ ರಾವ್, ಮೇರಿ, N. ರಾಮಕೃಷ್ಣ, ತಾಯಮ್ಮ, ಪ್ರೇಮ, ಈಶ್ವರಮ್ಮ, ನಾಗಲಕ್ಷ್ಮಿ ಯರಿಸ್ವಾಮಿ, ವಾರ್ಡ್ ಸದಸ್ಯರು, ಜ್ಯೋತಿ, ವಾರ್ಡ್ನ ಸರ್ವ ಸದಸ್ಯರು, ಗುತ್ತಿಗೆದಾರರು, ಉಮಾಮಹೇಶ್ವರರು ಹಾಗೂ ಊರಿನ ಮುಖಂಡರು ಇತರರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು.